ಮಾಡ್ತಾ ಇದೀಯಾ? ನಾನಾ ನೋಟ್ಸ್ ಬರಿತಾ ಇದ್ದೀನಿ. ಹೌದಾ, ಯಾರ್ದಿದು ನೋಟ್ಸು? ಹಾಂ, ನನ್ನ ಫ್ರೆಂಡ್ದು. ಹೌದಾ, ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿ ಬರ್ದಿದ್ದಾಳೆ. ನೋಡು, ನಿನಗೂ ನನ್ನ ಹ್ಯಾಂಡ್ ರೈಟಿಂಗ್ ಇಷ್ಟ ಆಗ್ತಿಲ್ಲಲ್ಲ? ಅಯ್ಯೋ, ಏನಾಯ್ತು? ಏಯ್ ನಿಂತ್ಕೊಳೆ. ಏ ವೇದ, ಏನಾಯ್ತು? ನಿಂತ್ಕೋ. ರೆಬೇಕಾ, ರೆಬೇಕಾ, ಏನು ಹೇಳೆ? ನಾನೊಂದು ಪೆನ್ ತೊಗೊಬಂದೆ, ಒಂಥರ ಯುನಿಕ್ ಆಗಿತ್ತು, ಚೆನ್ನಾಗೈತಲ್ಲ ನೋಡು. ಚೆನ್ನಾಗಿದೆ ಅಲ್ವಾ? ನಾನು ಇದೆಲ್ಲೂ ನೋಡೇ ಇರಲಿಲ್ಲ. ಎಲ್ಲಿ ತಗೊಬಂದೆ? ಅಂಗಡಿಯಲ್ಲಿ ತಗೊಂಡೆ. ಹೌದಾ, ಎಲ್ಲ ಬರೀ ನೋಡೋಣ. ಅಯ್ಯೋ, ಬರಿತಾನೆ ಇಲ್ಲ. ಹೌದಾ, ಎಲ್ಲ ಕೊಡಿಲಿ, ನಾನು ಬರ್ದು ನೋಡ್ತೀನಿ ಒಂದ್ಸಲ. ಚೆನ್ನಾಗಿ ಬರೀತಿದ್ಯಲ್ಲ. ನೋಡು, ಈ ಪೆನ್ಗೂ ಏನು ಮಾಡಿದ್ದೀನೋ ನಾನು ಬರೆದ್ರೆ ಮಾತ್ರ ಬರೆಯೋದೇ ಇಲ್ಲ ಅನ್ನುತ್ತೆ. ಹೋಗು. ಅಯ್ಯೋ, ತಿರ್ಗಾ ಫಸ್ಟಿಂದನಾ? ಬಿಡು, ನಾಳೆ ಬರ್ತಾಳೆ, ಅವಾಗ ನೋಡ್ಕೊಳ್ಳೋಣ. ಏನು ಮಾಡ್ತಿದ್ಯಾ ರೆಬೇಕಾ? ನಾನಾ ಬೈಬಲ್ ಓದ್ತಾ ಇದ್ದೆ. ಹೇಳು. ನನ್ನ ಫ್ರೆಂಡು ನಾಳೆ ಬರ್ಡೇ ಇದೆ, ಅದಕ್ಕೋಸ್ಕರ ಯಾವ್ದಾದ್ರು ಒಂದು ಗಿಫ್ಟ್ ತೊಗೊಂಬರೋಣ ಬಾ, ಚೆನ್ನಾಗಿರೋದು ನೋಡಿ. ಹೌದಾ, ಸರಿ ಬಾ. ಆ ಕಡೆ ಒಂದು ಅಂಗಡಿ ಇದೆಯಲ್ಲ, ಅಲ್ಲಿಗೋಗೋಣ. ಅಲ್ಲಿ ಚೆನ್ನಾಗಿರುತ್ತೆ ಗಿಫ್ಟ್ಸ್ ಎಲ್ಲ. ಓಕೆನಾ? ಹಾಂ ಸರಿ, ಹೋಗೋಣ ಬಾ. ಅಲ್ಲಿ ಹೋಗೋಣ. ಈ ಫೋಟೋ ಫ್ರೇಮ್ಸ್ ಎಲ್ಲ ಚೆನ್ನಾಗಿದೆ ಅಲ್ವಾ? ಹಾಂ, ಹಂಗಾದ್ರೆ ಸಖತ್ತಾಗಿದೆ. ಇದೇ ಪ್ಯಾಕ್ ಮಾಡಿಸ್ಬಿಡೋಣ. ಹಾಂ ಸರಿ. ಅಂಕಲ್, ಈ ಫ್ರೇಮ್ನೊಂದು ಪ್ಯಾಕ್ ಮಾಡಿಬಿಡಿ. ನೋಡು, ಈ ಸಿರಾಮಿಕ್ ಗ್ಲಾಸ್ ಕೂಡ ಚೆನ್ನಾಗೈತಲ್ಲ, ಇದ್ರ ಮೇಲೆ ಫೋಟೋ ಹಾಕ್ಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಚೆನ್ನಾಗಿದೆ. ಅದಕ್ಕಿಂತ ಅದ್ರ ಪಕ್ಕದಲ್ಲಿ ಒಂದು ಪ್ಲಾಸ್ಟಿಕ್ ಇದೆಯಲ್ಲ ಗ್ಲಾಸು, ಅದು ಚೆನ್ನಾಗಿದೆ ಅಲ್ವಾ? ಏನು ಚೆನ್ನಾಗಿದೆಯೋ ಏನೋ. ಕೊಡಿ ಅಂಕಲ್ ನೀವು ಗಿಫ್ಟನ್ನು. ಅಂಕಲ್, ಇದನ್ನು ಒಂದು ಪ್ಯಾಕ್ ಮಾಡಿಕೊಟ್ಬಿಡಿ. ಏನಾಯ್ತೆ ನಿನಗೆ? ನಾರ್ಮಲ್ ಆಗಿದ್ದಂಗಿಲ್ಲ, ಯಾಕೋ ತುಂಬ ಡಲ್ ಆಗಿದ್ದಂಗಿದೆ. ಬಿಡು, ಏನಿಲ್ಲ. ಪರವಾಗಿಲ್ಲ, ಹೇಳು ಏನಾಯ್ತು ಅಂತ. ಏನೂ ಇಲ್ಲ, ಹಂಗೇನಿಲ್ಲ. ಸರಿ, ಇರೋ ನಿಮಿಷ. ತಗೋ ವೇದ, ಕಾಫಿ ಕುಡಿ. ಅಯ್ಯೋ, ನನಗಿದೆಲ್ಲ ಬೇಡ, ಬಿಡು. ಪರವಾಗಿಲ್ಲ, ತಗೋ. ನೋಡಿರಬೇಕಾ, ನನ್ನ ಕಂಡ್ರೆ ಯಾರಿಗೂ ಇಷ್ಟ ಆಗಲ್ಲ. ನನ್ನ ಕಾಲೇಜಲ್ಲಿ ಕೂಡ ನನ್ನನ್ನು ಐಸೋಲೇಟ್ ಮಾಡಿ ಮಾತಾಡ್ತಾರೆ. ನಾನಂತೂ ಯಾರಿಗೂ ಇವಾಗ ಇಷ್ಟನೇ ಆಗ್ತಿಲ್ಲ. ಯಾಕೆ ಹಿಂಗಲ್ಲ ಅನ್ಕೋತೀಯ? ಯಾಕೆ ಸುಮ್ಮನೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊತೀಯ? ಸುಮ್ಮನೆ ಟೆನ್ಷನ್ ತಗೋಬೇಡ, ಸುಮ್ಮನೆ ಇರು. ಸರಿ ಬಾ, ಒಂದು ವಿಡಿಯೋ ನೋಡೋಣ. ಅಯ್ಯೋ, ನನಗೆ ಅದಕ್ಕೆಲ್ಲ ಮೂಡಿಲ್ಲ, ಬಿಡು. ನಿಂಗೆ ಮೂಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಾ ಒಂದು ವಿಡಿಯೋ ನೋಡೋಣ ಸುಮ್ಮನೆ. ಆ ಹುಡುಗಿ ಒಂದು ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹೊಳೆ ಹರಿಯುತ್ತಿತ್ತು. ಪ್ರತಿದಿನ ಆ ಹೊಳೆಯಿಂದ ಅವಳು ನೀರು ತರುತ್ತಿದ್ದಳು. ಅವಳ ಬಳಿ 2 ಮಡಿಕೆಗಳಿದ್ದವು. 2 ತುಂಬಿ ಒಂದು ಕೋಲಿಗೆ ಕಟ್ಟಿ ಹೆಗಲ ಮೇಲೆ ಹೊತ್ತು ತರುತ್ತಿದ್ದಳು. ಒಮ್ಮೆ ಒಂದು ಮಡಿಕೆಯಲ್ಲಿ ಬಿರುಕು ಕಾಣಿಸಿತು. ಸೀಳು ಸ್ವಲ್ಪ ದೊಡ್ಡದೇ ಇತ್ತು. ನೀರು ಸೋರುತ್ತಿತ್ತು. ಆದರೂ ಅವಳು ಅದನ್ನೇ ಬಳಸುತ್ತಿದ್ದಳು. ಆ ಹುಡುಗಿ 2 ಮಡಿಕೆಗಳನ್ನು ಪೂರ್ಣವಾಗಿ ತುಂಬುತ್ತಿದ್ದಳು. ಆದರೆ ಮನೆಗೆ ಹೊತ್ತು ತರುವಷ್ಟರಲ್ಲಿ ಆ ಬಿರುಕಿನ ಮಡಿಕೆಯಲ್ಲಿ ನೀರು ಅರ್ಧದಷ್ಟು ಮಾತ್ರ ಉಳಿಯುತ್ತಿತ್ತು. ನೀರು ಪೂರ್ಣವಾಗಿ ತುಂಬಿದ ಮಡಿಕೆಯನ್ನು ನೋಡಿ ಆ ಒಡೆದ ಮಡಿಕೆಗೆ ಬೇಸರ ಮೂಡುತ್ತೆ. ನಾನು ಅಪ್ರಯೋಜಕ, ನಿರುಪಯೋಗಿ ಅಂತ ಕೊರಗುತ್ತೆ. ಹಾಗೆ ಕೆಲವು ದಿನಗಳು ನಡೆಯುತ್ತೆ. ಒಂದು ದಿನ ಆ ಮಡಿಕೆ ಆ ಹುಡುಗಿ ಹತ್ರ ಕ್ಷಮೆ ಕೇಳುತ್ತೆ. ನನ್ನಲ್ಲಿ ಕೊರತೆ ಇದೆ, ನಾನು ನಿನಗೆ ಉಪಯೋಗವಾಗುತ್ತಿಲ್ಲ, ದಯಮಾಡಿ ಕ್ಷಮಿಸು ಅಂತ. ಆಗ ಆ ಹುಡುಗಿ ಹೇಳ್ತಾಳೆ, ಸ್ನೇಹಿತ, ನಾವು ಇಂದು ಮನೆಗೆ ಹೋಗಬೇಕಾದರೆ ನಾವು ಹೋಗುವ ದಾರಿಯನ್ನು ಗಮನಿಸುವಂತ. ಈ ಬಾರಿ ಆ ಮಡಿಕೆ ದಾರಿಯನ್ನು ಗಮನಿಸುತ್ತಿತ್ತು. ತಾನು ಇದ್ದ ಬದಿಯಲ್ಲಿ ಸುಂದರವಾದ ಹೂಗಳು ಅರಳಿದ್ದವು. ಬಣ್ಣ ಬಣ್ಣದ ಹೂಗಳು ರಸ್ತೆಗೆ ಮೆರುಗು ನೀಡುತ್ತಿದ್ದವು. ಆದರೆ ಇನ್ನೊಂದು ಬದಿಯಲ್ಲಿ ಒಣ ಭೂಮಿ ಇತ್ತು. ಆ ಹುಡುಗಿ ಹೇಳ್ತಾಳೆ, ನನಗೆ ಗೊತ್ತಿತ್ತು ನಿನ್ನಲ್ಲಿರುವ ಬಿರುಕು ದೊಡ್ಡದಿದೆ, ಅರ್ಧದಷ್ಟು ನೀರು ಮಣ್ಣು ಪಾಲಾಗುತ್ತೆ ಅಂತ. ಆ ನ್ಯೂನತೆಯನ್ನು ಸರಿಯಾಗಿ ಬಳಸಿಕೊಳ್ಳಲು ನಾನು ಗಿಡಗಳಿಗೆ ನೀರುಣಿಸುವ ಉಪಾಯ ಮಾಡಿಕೊಂಡೆ ಅಂತ. ನೀನು ಇದ್ದ ಹಾಗೆ ಇದ್ದಿದ್ದರೆ ಆ ರಸ್ತೆ ಇಂದು ಇಷ್ಟು ಸುಂದರವಾಗಿ ಕಾಣಿಸುತ್ತಿರಲಿಲ್ಲ. ನಾವೆಲ್ಲರೂ ವಿಭಿನ್ನ, ನಮ್ಮೆಲ್ಲರಲ್ಲೂ ನ್ಯೂನತೆ ಇದೆ. ಅದನ್ನು ಅವಲೋಕಿಸಿ ಸರಿಯಾಗಿ ಬಳಸಿಕೊಂಡರೆ ನಾವು ಜಗತ್ತಿನ ಆಕರ್ಷಣೆ ಪಡೆಯುತ್ತೀವಿ
ಅಂತ ವಿವರಿಸಿದಳು. ಒಂದು ಚಿಕ್ಕ ವಿಡಿಯೋದಲ್ಲೂ ಎಷ್ಟು ಮೀನಿಂಗ್ ಇದೆ ಅಲ್ಲ. ಒಂದು ನಿಮಿಷ ಇರು, ಬಂದೆ. ಇದೆಲ್ಲ ಏನಂತ ಜ್ಞಾಪಕ ಇದೆಯಾ ನಿನಗೆ? ಇದು ನಂದು ಮತ್ತು ನನ್ನ ಫ್ರೆಂಡು ನೋಟ್ಸು, ಅವತ್ತು ಕೋಪದಲ್ಲಿ ಬಿಟ್ಟು ಹೋಗಿದ್ದು. ಇದು ಪೆನ್ನು ಬರೀಲಿಲ್ಲ ಅಂತ ಎತ್ತಾಕ್ ಹೋಗಿದ್ದೆ. ಇದು ನಾನು ಬೇಡ ಅಂತ ರಿಜೆಕ್ಟ್ ಮಾಡಿ ಬಿಟ್ಟು ಬಂದಿದ್ದ ಸ್ಟೀಲ್ ಕಪ್ ಇದು. ಹೌದು, ಇದನ್ನೆಲ್ಲ ನೀನೆಂತ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ಯಾ? ಇದನ್ನೆಲ್ಲ ನಾನು ಅವತ್ತೇ ಹೇಳಬೇಕು ಅಂದ್ಕೊಂಡೆ, ಆದರೆ ನಿನಗೆ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ನಿನ್ನ ಫ್ರೆಂಡು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಆದರೆ ನೋಟ್ಸ್ನ ನೀಟಾಗೇ ಮೇಂಟೈನ್ ಮಾಡಿಲ್ಲ. ಆದರೆ ನಿನ್ನ ನೋಟ್ಸ್ ನೋಡು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ. ಈ ಪೆನ್ನು ಸ್ಟಾರ್ಟಿಂಗ್ ನೀನು ಬರೆದಾಗ ಬರೀಲಿಲ್ಲ ಸರಿನೇ, ಆದರೆ ನಾನು ಬರೆದಾಗ ಬರೀತು. ಕೆಲವೊಂದು ಬೇಗ ಸ್ಟಾರ್ಟ್ ಆಗುತ್ತೆ, ಆದರೆ ಕೆಲವೊಂದಕ್ಕೆ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ. ಅದಕ್ಕೆ ಅಂತ ಅದನ್ನು ಬಿಸಾಕೋಕ್ಕಾಗುತ್ತಾ? ಅದಕ್ಕೆ ಇರೋ ಯೂನಿಕ್ ವ್ಯಾಲ್ಯೂ ಇದ್ದೇ ಇರುತ್ತೆ. ಸಿರಾಮಿಕ್ ಕಪ್ಪಲ್ಲಿ ಡಿಸೈನ್ ಮತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು, ಬಿದ್ದರೆ ಅಷ್ಟೇ ಅದ್ರ ಚಾಪ್ಟರ್ ಕ್ಲೋಸ್. ಬಟ್ ಸ್ಟೀಲ್ ಬಾಳಿಕೆ ಬರುತ್ತೆ, ಅದಕ್ಕೆ ನಾನು ಅದನ್ನು ಚೂಸ್ ಮಾಡಿದ್ದೆ. ನಾನು ಯಾವುದೋ ಒಂದು ಥಾಟಲ್ಲಿ ರಿಜೆಕ್ಟ್ ಮಾಡಿದೆ, ಆದರೆ ಅದರಲ್ಲೂ ಇರೋ ಪ್ಲಸ್ ಪಾಯಿಂಟ್ನ ನೀನು ಹೇಳ್ತಾ ಇದ್ಯಾ. ಹಾಂ, ಅದೇ ಥರನೇ ಆ ಪಾಟ್ನು ನಾನು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಅನ್ಕೋತಿತ್ತು, ಆದರೆ ಅದನ್ನು ಉಪಯೋಗ ಮಾಡಿದವ್ರಿಗೆ ಅದರ ಶ್ರೇಷ್ಠತೆ ಗೊತ್ತಿತ್ತು. ಈ ಲೋಕದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದಮೇಲೆ ನಮ್ಮ ಪ್ರತಿಯೊಬ್ಬರೂ ಒಂದು ಚಿತ್ತ ಇದೆ. ಅದು ನಾವು ಅಂದ್ಕೊಂಡಿರೋ ಪ್ರಕಾರ ಅಲ್ಲ, ದೇವರ ಚಿತ್ತದ ಪ್ರಕಾರವೇ ಆಗುತ್ತೆ. ಸರಿನಾ? ಇನ್ನು ಮುಂದೆ ಯಾವುದಕ್ಕೂ ಫೀಲ್ ಮಾಡ್ಕೋಬೇಡ, ಸರಿನಾ? ಇಲ್ಲ ಇಲ್ಲ ರೆಬೇಕಾ, ಇನ್ನು ಮುಂದೆ ನಾನು ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಎಲ್ಲೋದ್ಲಿ ಇವಳು? ಅವಾಗಿಂದ ಹುಡುಕ್ತೀನಿ. ಸಿಂತಿ ಬಾರೆ ಇಲ್ಲಿ. ಇರು ಬರ್ತೀನಿ. ಸ್ಟೋರಿ ನೋಡ್ತಿರ್ಲಿಲ್ವಾ ಇಷ್ಟೊತ್ತು? ಸ್ಟೋರಿ ಚೆನ್ನಾಗಿತ್ತಲ್ವಾ? ಚೆನ್ನಾಗಿತ್ತು, ಆದರೆ ನನಗೆ ಸ್ವಲ್ಪ ಫೀಲ್ ಆಯಿತು. ಫೀಲ್ ಆಗುವಂಥದ್ದು ಏನಿತ್ತು ಅದರಲ್ಲಿ? ನಿನ್ಗೇನು ಗೊತ್ತು? ನನಗೆ ಗೊತ್ತಿಲ್ಲ ಅಂತಲೇ ಕೇಳ್ತಿರೋದಪ್ಪ, ಹೇಳು. ಅದಾ, ನನ್ನ ಲೈಫ್ನ ಸ್ಟೋರಿಯಾಗಿ ತೆಗೆದ್ರೆ ಹೇಗಿರುತ್ತೋ ಹಾಗಿತ್ತು. ನಿನ್ನ ಲೈಫ್ಗೂ ಆ ಸ್ಟೋರಿಗೂ ರಿಲೇಟ್ ಆಗುತ್ತಾ? ಶಪ್ಪ, ನಿನ್ನಿಂದ ಯಾವಾಗಲೂ ಮನೇಲೂ ಹಂಗೆ ಇಲ್ಲೂ ಹಂಗೆ ಮಾಡ್ತೀಯ. ನಾನು ಒಂದು ಹೇಳಿದ್ರೆ ನೀನೊಂದು ಅರ್ಥ ಮಾಡ್ಕೊಳ್ಳೋದು. ನಿನ್ನ ಏನು ಮಾಡಲಿ ನಾನು? ಸರಿನಪ್ಪ, ನೀನು ಹೇಳೋದು ಹೇಳಿದ್ರೆ ನಾನು ಯಾಕೆ ಈ ಮಾತನ್ನೆಲ್ಲ ಕೇಳಿಸ್ಬೇಕು ಇವಳ ಹತ್ರ? ಅದೇ ಹೇಳ್ತಿರ್ತೀನಲ್ವೇನೆ ಅವಾಗವಾಗ, ನಾನು ಈ ಲೋಕದಲ್ಲಿ ಹುಟ್ಟಿದ್ವಿ ಎಷ್ಟು, ಏನಕ್ಕೂ ಯೂಸ್ ಇಲ್ಲ, ಹಾಗೆ ಹೀಗೆ ಅಂತ. ನಾವು ಅನ್ಕೊಂಡಿರಂಗೇನಲ್ಲ. ನಮ್ಮ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು, ಚಿಂತೆಗಳು, ಆಲೋಚನೆಗಳು ಇರೋದಾದ್ರೂ ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಯೋಚನೆಗಳು, ಚಿತ್ತ ಮಾತ್ರ ನೆರವೇರುತ್ತೆ. ಇದನ್ನೇ ಜ್ಞಾನೋಕ್ತಿಗಳಲ್ಲಿ 19ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ: ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು ಅಂತ. ಹೌದು ಅಲ್ವಾ? ನೋಡು, ನಾನೊಬ್ಳು ಈ ಲೋಕದ ಚಿಂತೆಯಲ್ಲಿ ದೇವರ ವಾಕ್ಯನೇ ಮರ್ತೋಯ್ತು. ಸತ್ಯವೇದದಲ್ಲಿ ಹೇಳಿದೆ ಅಲ್ವಾ, ಆತನ ಆಲೋಚನೆಗಳು ನಮ್ಮ ಆಲೋಚನೆಗಳಲ್ಲ, ಆತನ ಮಾರ್ಗಗಳು ನಮ್ಮ ಮಾರ್ಗಗಳಲ್ಲ ಅಂತ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನ ಮಾರ್ಗಗಳು, ಆತನ ಚಿತ್ತಗಳು ಅಷ್ಟು ಉನ್ನತವಾಗಿವೆ. ಇದನ್ನೇ ಕೀರ್ತನೆಗಾರನು 139ನೇ ಕೀರ್ತನೆ 14ನೇ ವಾಕ್ಯದಲ್ಲಿ, ನೀನೆ ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನ ಕೃತ್ಯಗಳೆಲ್ಲ ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ಹಾಗಾದ್ರೆ ಇನ್ ಮುಂದೆ ನಾ ಜಜ್ಜಿಸಲ್ಪಡುವುದು ನಿನ್ ಚಿತ್ತವಾದರೆ ಜಜ್ಜಲ್ಪಡುವಿನಯ್ಯ, ನಿನ್ ಚಿತ್ತ ನೆರವೇರಲು. ನಾಳುವುದು ನಿನ್ ಚಿತ್ತವಾದರೆ ಅಳುತ್ತೇನಯ್ಯ, ನಿನ್ ಚಿತ್ತ ನೆರವೇರಲು. ಒಡೆದು ಹೋದೇನಾ ಇದು ಎಲ್ಲಿ ಒರಗಿಸಿದೆ, ಕಣ್ಣೀರೆಲ್ಲವಾ ಲೆಕ್ಕದಲ್ಲಿಡುವೆ. ಒಡೆದು ಹೋದೇನಾ ಇದು ಎಲ್ಲಿ ಒರಗಿಸಿದೆ,
ಲೆಕ್ಕದಲ್ಲಿ